ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನ್ಮಯ್ ಅಂತ. ನಾನು ಮೈಸೂರು ತಾಲೂಕಲ್ಲಿ ಓದ್ತಿರೋದು. ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ಈಗ 542 ತೆಗೆದು ಡಿಸ್ಟಿಂಕ್ಷನ್ ಬಂದಿದೆ. ಆದ್ರಿಂದ ಕರ್ನಾಟಕ ಸರ್ಕಾರ ನನಗೆ ಈಗ ಪ್ರೋತ್ಸಾಹ ಮಾಡಿದ್ದಾರೆ. ಎಲ್ಲ ಬ್ಯಾಗ್ ಕೊಟ್ಟಿದ್ದಾರೆ, ಮೊಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಈ ತರ ಎಲ್ಲ ಮಕ್ಳಿಗೆ ಈ ತರ ಸಹಾಯ ಮಾಡ್ತಿದ್ದಾರೆ ಅವರು. ಒಂಥರ ಒಳ್ಳೆ ಯೋಜನೆ ಅಂದ್ಕೊಂಡಿದ್ದೀನಿ ನಾನು. ಒಳ್ಳೆ ಎನ್ಕರೇಜಿಂಗ್ ಮೊಮೆಂಟ್ ಇದೆ ನನಗೆ. ಮುಂದೆ ಚೆನ್ನಾಗಿ ಓದಿ ಇನ್ನೂ ಒಳ್ಳೆ ಹೆಸರು ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾನು ಏರೋಸ್ಪೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಸ್ಟಿಲ್ ಮೋರ್ ಎನ್ಕರೇಜಿಂಗ್ ಟು ಫಾರ್ ಮೀ. ಇದೇ ತರ ಮುಂದೆ ಮಾಡಬೇಕು ಅಂತಿದ್ದೀನಿ. ನನ್ನ ಹೆಸರು ದಿಶಾ ವಲ್ಮಿಕಾ ಅಂತ. ಹೆಗ್ಗಡದೇವನಕೋಟೆ ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಓದ್ತಿದ್ದು. ಶ್ರೀ ವಿಶ್ವಭಾರತಿ PU ಕಾಲೇಜಲ್ಲಿ ಓದ್ತಿದ್ದೆ. ನನ್ನ ಸೆಕೆಂಡ್ PUC 91% ಇತ್ತು. ಸೊ ಪಪ್ಪ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇವತ್ತು ಸನ್ಮಾನ ಮಾಡ್ತಿದ್ದಾರೆ. ಸೊ ಈವೆಂಟ್ ಅಟೆಂಡ್ ಮಾಡೋದು ತುಂಬ ಪ್ರೆಸ್ಟೀಜಿಯಸ್ ಫೀಲ್ ಆಗ್ತಿದೆ. ಅಪ್ರಿಷಿಯೇಟ್ ಮಾಡೋದಕ್ಕೆ ಇಡೀ ಸರ್ಕಾರಿ ನೌಕರರಿಗೆ ಸಂಘಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈವೆಂಟ್ನ ಮಾಡಿಕೊಡ್ತಿರೋದಕ್ಕೆ CM ಸರ್ಗೂ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿ ಅನಿಸ್ತಾ ಇದೆ ನಿಮಗೆ ಈ ಒಂದು ಪ್ರಶಸ್ತಿ ಕೊಟ್ಟಿರೋದಾಗಿರಲಿ ಮತ್ತು ಬ್ಯಾಗ್ ಕೊಟ್ಟಿರೋದಾಗಿರಲಿ? ಹೌದು ಸರ್, ತುಂಬ ಖುಷಿ ಇದೆ. ಈ ಥರ ರೆಕಗ್ನೈಸ್ ಮಾಡಿ ಈ ಥರ ಎಲ್ಲರೂ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿರೋದು ಖುಷಿ ಇದೆ ಸರ್. ಪ್ರೌಡ್ ಫೀಲ್ ಇದೆ. ಮುಂದಿನ ನಿಮ್ಮ ಎಜುಕೇಷನ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಸರ್, ನಾನು ಸಿವಿಲ್ ಸರ್ವಿಸಸ್ಸಿಗೆ ವರ್ಕ್ ಮಾಡಬೇಕಂತ ಇದ್ದೀನಿ ಸರ್. ಅದ್ರ ಕಡೆ ಸ್ಟಡಿ ಮಾಡಬೇಕು ಅಂತ. ನನ್ನ ಹೆಸರು ಜನ್ಯಶ್ರೀ ಬಿ. ನಾನು ಎಕ್ಸ್ಪರ್ಟ್ PU ಕಾಲೇಜಲ್ಲಿ ಓದಿದ್ದು. ನಮ್ಮಪ್ಪ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಈ ಥರ ಕೊಡ್ತಿರೋದು ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಿದೆ. ಮತ್ತು ಮುಂದಿನ ದಿನಗಳಲ್ಲಿ ಹೀಗೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋದಾಗ ಅವ್ರಿಗೂ ಓದೋದಕ್ಕೆ ಒಂದು ಉತ್ಸಾಹ ಬರುತ್ತೆ. ಹೀಗೆ ಎಲ್ಲ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇರಲಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನ ಕೋರ್ಕೋತೀನಿ. ಥ್ಯಾಂಕ್ ಯು. 99% ಆಗಿದೆ ಬೋರ್ಡ್ಸ್ PUC. ಮುಂದಿನ ದಿನಗಳಲ್ಲಿ ನೀವೇನು ಓದಬೇಕಂತ ಅನ್ಕೊಂಡ್ರೆ? ನೀಟ್ ಬರೆದಿದ್ದೀನಿ, ನೋಡೋಣ ಅಂತ ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀನಿ. ನೀಟ್ ಬರ್ದಿದ್ದೀರಾ? ನೀಟ್ ರಿಸಲ್ಟ್ ಕೊಟ್ಟು ವೇಟ್ ಮಾಡ್ತಾ ಇದ್ದೀರಾ? ಹಾಂ, ಹೌದು. ಖುಷಿ ಆಯ್ತಾ ಈ ಥರ ನಿಮ್ಗೆ ಒಂದು ಅವಾರ್ಡ್ ಕೊಡೋದಾಗಿರಲಿ? ಹಾಂ, ಖುಷಿ ಆಯಿತು. ಈ ಥರ ಕೊಡ್ತಾ ಹೋದಾಗ ನಮಗೂ ಒಂದು ಸ್ವಲ್ಪ ಉತ್ಸಾಹ ಬರುತ್ತೆ, ಓದೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ.